ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಬರೆಯೋದು ಹಾಗೆ ಓದೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಥೈರ್ಯ. ಸೇ ಬರೆದು ಥಾ ಒತ್ತಕ್ಷರ ಕೊಟ್ಟು ಐ ಬರೆದ್ರೆ 50 ಅಕ್ಷರ ಕೊಟ್ಟರೆ ಸ್ಥಾಯಿ ಆಗುತ್ತೆ. ಹಾಗೆ ಯಾ ಬರೆದು ಅರ್ಕಾವತ್ತು ಸ್ಥೈರ್ಯ. ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಎಸ್ ಟಿ ಎಚ್ ವೈ ಆರ್ ವೈ ಎ. ಇದು ಚಾರಿತ್ರ್ಯ. ಚ ರಿ ತಾ ಬರ್ದು ರಾ ಒತ್ತಕ್ಷರ ಕೊಟ್ಟು ಯಾ ಒತ್ತಕ್ಷರ ಕೊಟ್ಟರೆ ಚಾರಿತ್ರ್ಯ ಆಗುತ್ತೆ. ಸಿ ಎಚ್ ಎ ಚ ಆರ್ ಐ ರಿ ಟಿ ಆರ್ ವೈ ಎ ಚಾರಿತ್ರ್ಯ. ನೆಕ್ಸ್ಟ್ ಮೂರನೇದು ಸತ್ಯಾಗ್ರಹ. ಸಾ ತಾಯಿಳಿತ ಯಾ ಒತ್ತಕ್ಷರ ಗಾ ಬರ್ದು ರಾ ಒತ್ತಕ್ಷರ ಹಾಗೆ ಹ ಸತ್ಯಾಗ್ರಹ. ಇಂಗ್ಲಿಷ್ ಲೆಟರ್ಸ್ಲಿ ಎಸ್ ಎ ಸ ಟಿ ವೈ ಎ ತ್ಯ ಜಿ ಆರ್ ಎ ಗ್ರ ಹಾಗೆ ಎಚ್ ಎ ಸತ್ಯಾಗ್ರಹ. ಎಸ್ ಎ ಟಿ ವೈ ಎ ಜಿ ಆರ್ ಎ ಎಚ್ ಎ ಸತ್ಯಾಗ್ರಹ. ನೆಕ್ಸ್ಟ್ ಫೋರ್ತ್ ಒನ್ ಬಹಿಷ್ಕಾರ. ಬಾ ಹಿ ಶಾ ಬರ್ದು ಕಾ ಒತ್ತಕ್ಷರ ಹಾಗೆ ರಾ ಬಹಿಷ್ಕಾರ. ಬಿ ಎ ಬಾ ಎಚ್ ಐ ಹಿ ಎಸ್ ಎಚ್ ಕೆ ಎ ಶ್ಕ ಆರ್ ಎ ರ ಬಹಿಷ್ಕಾರ. ನೆಕ್ಸ್ಟ್ ಫಿಫ್ತ್ ಒನ್ ಸಂಕ್ಷಿಪ್ತ. ಸ ಅನುಸ್ವಾರ ಕಿ ಬರ್ದು ಶ ಒತ್ತಕ್ಷರ ಹಾಗೆ ಪಾ ಬರ್ದು ತಾ ಒತ್ತಕ್ಷರ ಸಂಕ್ಷಿಪ್ತ. ಎಸ್ ಎ ಸ ಅನುಸ್ವಾರಕ್ಕೆ ಎನ್ ಕ್ಷಿ ಕೆ ಎಸ್ ಎಚ್ ಐ ಕ್ಷಿ ತ ಪಿ ಟಿ ಎ ಸಂಕ್ಷಿಪ್ತ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಯಥೇಚ್ಛ. ಯಾ ಮಹಾಪ್ರಾಣ ಥೇ ಬರಿಬೇಕು. ಹಾಗೆ ಎಳೆದೆ ಅಂದರೆ ದೀರ್ಘವಾಗಿ ಎಳಿರೋದ್ರಿಂದ ದೀರ್ಘ ಬರಿಬೇಕು. ಹಾಗೆ ಚ ಬರ್ದು ಛ ಒತ್ತಕ್ಷರ ಯಥೇಚ್ಛ. ಯಾ ಅಕ್ಷರಕ್ಕೆ ವೈ ಎ ಥೇ ಟಿ ಎಚ್ ಇ ಛ ಒತ್ತಕ್ಷರ ಇರೋದ್ರಿಂದ 2 ಸಾರಿ ಸಿ ಎಚ್ ಬರೆದು ಎ ಬರಿಬೇಕು. ನೆಕ್ಸ್ಟ್ ಸ್ಪಷ್ಟನೆ. ಸಾ ಬರ್ದು ಪಾ ಒತ್ತಕ್ಷರ ಶಾ ಬರ್ದು ಟಾ ಒತ್ತಕ್ಷರ ನಾಯಿತ್ವ ನೆ ಸ್ಪಷ್ಟನೆ. ಸ್ಪ ಎಸ್ ಪಿ ಎ ಶಗೆ ಎಸ್ ಎಚ್ ಟ ಸ್ಪಷ್ಟ ನೆ ಎನ್ ಇ ಸ್ಪಷ್ಟನೆ. ಇವತ್ತು ಯಾವೆಲ್ಲ ವರ್ಡ್ಸ್ ಕಲ್ತ್ಕೊಂಡ್ವಿ? ಸ್ಥೈರ್ಯ, ಚಾರಿತ್ರ್ಯ, ಸತ್ಯಾಗ್ರಹ, ಬಹಿಷ್ಕಾರ, ಸಂಕ್ಷಿಪ್ತ, ಯಥೇಚ್ಛ, ಸ್ಪಷ್ಟನೆ. ಇಷ್ಟು ಪದಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ.